ನಾವು ಪ್ರಾಕ್ಟಿಕಲ್ ಆಗಿ ನೋಡಿರಲಿಲ್ಲ. ಹಾಗೆ ನಮ್ಮ ಅನಿತಾ ಮೇಡಮ್ ರೀಸೆಂಟ್ಲಿ ಪರಿಚಯ. ಇಬ್ಬರು ಈ ಎರಡು ಹೆಣ್ಣು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳಾಗಿ ಹೆಣ್ಣಾಗಿ ಇವತ್ತು ಒಂದು ಒಳ್ಳೆ ಸಮಾಜದಲ್ಲಿ ಇದೆಲ್ಲ ನಮಗೆ ಅತಿ ಮುಖ್ಯವಾಗಿ ಅವಶ್ಯಕತೆ ಇರುವಂಥದ್ದು. ಯಾಕೆಂದ್ರೆ ಎಲ್ಲ ಬರೀ ಪೊಲ್ಯೂಷನ್, ಗಾಳಿ ಸರಿ ಇಲ್ಲ, ನೀರು ಸರಿ ಇಲ್ಲ, ಊಟ ಸರಿ ಇಲ್ಲ, ಎಂತ ಸರಿ ಇಲ್ಲ ಅಂಥದ್ರಲ್ಲಿ ಇದು ಅತಿ ಮುಖ್ಯವಾಗಿ ಅವಶ್ಯಕತೆ ಇರುವಂಥದ್ದು. ನಿಮ್ಮಿಬ್ಬರಿಗೂ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ಯೋಗ ಗುರುಗಳಾಗಿ ನೀವಿಬ್ಬರು ಭೈರವದಾಗದಲ್ಲಿ ಇವತ್ತು ಏನು ವಿಜೃಂಭಿಸಿದ್ರಿ ಅಂತ ಅನಿಸ್ತಿದೆ, ನನಗೆ ಖುಷಿ ಆಗ್ತಿದೆ ಮೇಡಮ್. ಹಾಗೆ ತುಂಬ ಅವಶ್ಯಕತೆ ಆರೋಗ್ಯ ಸ್ಥಿತಿ ಇವತ್ತು ಏನು ನೀವು ಮಾಡಿಸಿದ್ರಿ ಅದೆಲ್ಲ ನಮಗೆ ಮಾಡೋದು ಕಷ್ಟ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಬಟ್ ಅದು ಏನೋ ಒಂಥರ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಜಸ್ಟ್ ಒಂದ್ಸರಿ ಮಾಡಿದ್ದೇನೆ ರಿಲ್ಯಾಕ್ಸ್ ಅನಿಸ್ತಿದೆ. ನಾನು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಯೋಗ ನಾನು ತುಂಬ ಕಲ್ತಿಲ್ಲ, ಆದರೆ ಇದೇ ಒಂದು 10 ವರ್ಷದಿಂದ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿ 6 ತಿಂಗಳು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ದಿರ, ಏನೂ ಮಾಡೋಕ್ಕಾಗ್ದಿರ, ಇನ್ನೇನೋ ಮೆಂಟಲ್ ಸ್ಟೇಜ್ಗೆ ಹೋಗ್ಬೇಕಾಗಿತ್ತು. ಆ ಸ್ಥಿತಿ ಇದ್ದಾಗ ನನಗೆ ಸ್ವಲ್ಪ ಮಾನಸಿಕ ಸ್ಥಿತಿಯಲ್ಲಿ ಒಂದು ಒಳ್ಳೆ ಇದನ್ನು ಮಾಡ್ತಂದ್ರೆ ಯೋಗ. ಆವಾಗ ಇಲ್ಲಿ ಪತಂಜಲಿ ಯೋಗ ಟ್ರಸ್ಟ್ ವತಿಯಿಂದ ಫ್ರೀಯಾಗಿ ಯೋಗ ಹೇಳ್ಕೊಡ್ತಿದ್ರು. ಸೊ ಅದನ್ನು ನಾನು ಕೆಲಸ ಇಲ್ಲ ಕಾರ್ಯ ಇಲ್ಲ ಆ ಟೈಮಲ್ಲಿ ಅದು ತುಂಬ ಹೆಲ್ಪ್ ಆಯಿತು. ಅವ್ರಿಗೂ ಸಹ ನಾನು ಧನ್ಯವಾದನ ಅರ್ಪಿಸ್ತೀನಿ. ಅದರಿಂದ ನಾನು ಅದನ್ನು ಮನೇಲಿ ಹಾಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬರ್ತಿದ್ದೆ. ಈ ನಡುವೆ ಮಾಡೋದು ಬಿಟ್ಟಿದ್ದೆ ನೋಡಿ. ಆ ವಜ್ರಾಸನ ಕೂರಕ್ಕೆ ಆಗ್ತಿರ್ಲಿಲ್ಲ, ಅದೆಲ್ಲ ನಾನು ಈಸಿಯಾಗಿ ಮಾಡ್ತಿದ್ದವಳು, ಬಟ್ ಮಾಡೋದು ಬಿಟ್ಟೆ ಈಗ ಕೂರಕ್ಕೆ. ಆದರೆ ಅದು ತುಂಬ ಹೆಲ್ಪ್ ಆಯಿತು ನನಗೆ. ಸೊ ಇವತ್ತು ನೀವು ಹೇಳ್ಕೊಟ್ಟಿರುವಂಥದ್ದು ಖಂಡಿತ ನಾವು ಕಂಟಿನ್ಯೂ ಮಾಡಲೇಬೇಕು. ಅದು ಇಲ್ಲ ಅಂದರೆ ಇವತ್ತಿನ ಈ ದಿವಸ ಈ ಸಮಯ ಕ್ಷಣಗಳೆಲ್ಲ ವ್ಯರ್ಥ ಆದಂಗೆ ಅಂತ ಹೇಳ್ತೀನಿ. ಇಬ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಇಬ್ಬರು ಮೇಡಮ್ಗೆ ತುಂಬ ಆಭಾರಿಯಾಗಿರ್ತೇನೆ. ನನಗೆ ಯೋಗ ಮುಂಚೆ ಮಾಡ್ತಾ ಇದ್ದೆ, ಪತಂಜಲಿ ಯೋಗ ಮಾಡ್ತಾ ಇದ್ದೆ. ಮಧ್ಯ ಬಿಟ್ಟ ತಕ್ಷಣ ತಿರ್ಗಾ ಕಾಲು ಮಣ್ಣಿನ ಎಲ್ಲ ಶುರುವಾಯಿತು. ತಿರ್ಗಾ ಶುರು ಮಾಡಬೇಕು ಒಂದು ಆಸೆ ಹುಡ್ತಾ ಇದೆ. ಅದರಿಂದ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ತುಂಬ ಧನ್ಯವಾದಗಳು. ಮೇಡಮ್ ನಮಸ್ಕಾರ ಮೇಡಮ್. 15 ದಿವಸ ಬಿಟ್ಟು ನಮ್ಮನ್ನ ವೇಟ್ ಮಾಡಬೇಕು ಸರ್. ನೀವು ಹೇಗೆ ಮಾಡ್ತಾ ಇದ್ದೀರಾ ಅಂತ ನಾವು ನೋಡಬೇಕು. ನಾವು ಇವತ್ತು ಕಳಿಸಲ್ಲ ನಿಮ್ಮನ್ನ. 15 ದಿವಸ ಆದಮೇಲೆ ಇಷ್ಟು ಜನ ಹೇಳಿದ್ರು, ನಾನು 6 ಕೋಟಿ ಜನದಲ್ಲಿ 6 ಜನ ಮಾತ್ರ ಇವತ್ತು ನೀವು ಕಾಯಕಲ್ಪ ಕಲ್ತ್ರಿ. ಸೊ ನೀವು ಇದನ್ನ ಅಳವಡಿಸ್ಕೊಂಡು ಅಭ್ಯಾಸ ಮಾಡಿ. ಬೆಳಗ್ಗೆ ಸಾಯಂಕಾಲ ಡೌಟ್ ಇದ್ರೆ ನಮಗೆ ಫೋನ್ ಮಾಡ್ಕೊಳ್ಳಿ, ನಮ್ಮ ನಂಬರ್ ಇರುತ್ತೆ, ನಾವು ಹೇಳ್ಕೊಡ್ತೀವಿ. ಎಲ್ಲಿ ಬೇಕಾದ್ರೂ ಬಂದು ಹೇಳ್ಕೊಡ್ತೀವಿ. ಕಲ್ತ್ಬಿಟ್ಟು ಚೆನ್ನಾಗಿ ಇಟ್ಕೊಳ್ಳಿ. ಸೊ ಲೈನಾಗಿ ನಿಂತ್ಕೊಳ್ಳಿ. ಬನ್ನಿ ಸರ್, ಪ್ರಕಾಶ್ ನೀವು ನಿಂತ್ಕೊಳ್ಳಿ, ಲೈನಾಗಿ ನಿಂತ್ಕೊಳ್ಳಿ. ಇವತ್ತು ಗುರು ವೇದಾದ್ರಿ ಮಹರ್ಷಿಯವರ ಕರುಣೆ ಮತ್ತು ಕೃಪೆಯಿಂದ, ಪ್ರಪಂಚ ಶಕ್ತಿಯ ಕರುಣೆ ಮತ್ತು ಕೃಪೆಯಿಂದ ನಾ ಹೇಳಿದೆ ಮೊದಲನೇದಾಗಿ, ಯಾರು ಅಷ್ಟು ಸುಲಭವಾಗಿ ಈ ಅಭ್ಯಾಸನ ಕಲಿಯೋಕ್ಕೆ ಬರಲ್ಲ. ಪ್ರಕೃತಿ ಶಕ್ತಿ ಇದ್ರೆ ಮಾತ್ರ ಅದರಲ್ಲಿ ಒಬ್ಬರನ್ನ ಆರಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು WSSC ವರ್ಲ್ಡ್ ವೈಸ್ ಆರ್ಗನೈಸೇಷನ್ ಇಂದ ಎಲ್ಲ ಗುರುಗಳ ಕಡೆಯಿಂದ, ವೇದಾದ್ರಿ ಮಹರ್ಷಿ ಗುರು ಕಡೆಯಿಂದ, ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಹಗಲು ಇವಳು ಎಲ್ಲ ಸಮಯದಲ್ಲೂ, ಎಲ್ಲ ಕೆಲಸ ಕಾರ್ಯಗಳಲ್ಲೂ, ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ನಮಸ್ಕಾರ ಮಾಡಿಕೊಳ್ಳಿ. ಸಹಾಯಕವಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶಕವಾಗಿಯೂ ಇರಲಿ ಅಂತ ಈ ಡಿವೈನ್ ಪ್ರೊಟೆಕ್ಷನ್ನ ನಿಮ್ಮ ಸುತ್ತು ನಾವು ಕೊಟ್ಟು, ಇದು ಗುರು ಕೊಡ್ತಾ ಇರೋದು. ದೈವಿಕ ಮಹಾಶಕ್ತಿಯು ನಿಮ್ಮ ದೇಹದಲ್ಲೂ, ಪ್ರಾಣದಲ್ಲೂ, ಮನಸ್ಸಿನಲ್ಲೂ ಅಲೆಯಲಿ ಅಂತ ಆರಸ್ತಾ ಗುರು ವೇದಾದ್ರಿ ಮಹರ್ಷಿಯವರನ್ನು ನೆನೆಸ್ತಾ, ಈ ದಿನ ಗುರು ವೇದಾದ್ರಿ ಮಹರ್ಷಿಯವರೇ ನಿಮಗೆ ಆಶೀರ್ವಾದ ಮಾಡಿ ಬ್ಲೆಸ್ಸಿಂಗ್ ಕೊಡ್ತಾರೆ. ಬಿ ಬ್ಲೆಸ್ಡ್ ಬೈ ದ ಡಿವೈನ್ ಪವರ್ ಅಂತ ಹೇಳ್ತಾ, ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಹೇಳ್ತಾ, ದೈವಿಕ ಮಹಾಶಕ್ತಿಯ ಕರುಣೆಯಿಂದ ನಿಮ್ಮೆಲ್ಲರ ಕುಟುಂಬಗಳಲ್ಲಿ, ನಿಮಗೂ, ನಿಮ್ಮ ಕುಟುಂಬಗಳಿಗೂ, ನಿಮ್ಮ ಸುತ್ತಮುತ್ತ ಸಂಬಂಧಿಕರಿಗೂ ದೈವಿಕ ಮಹಾಶಕ್ತಿ, ಗುರುವಿನ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ನೀವೆಲ್ಲರೂ ಬಾಳಿ ಈ ಜೀವನದಲ್ಲಿ ಈ ಕಾಯಕಲ್ಪ ಅಭ್ಯಾಸವನ್ನು ಮಾಡ್ತಾ ಯಶಸ್ಸನ್ನು ಸಾಧಿಸಲಿ. ಆರೋಗ್ಯ, ಐಶ್ವರ್ಯ, ಸಂತೋಷ, ಯೌವನ, ಆಸ್ತಿ, ಅಂತಸ್ತು ಎಲ್ಲನೂ ನಿಮಗೆ ವೃದ್ಧಿಯಾಗಲಿ ಅಂತ ಹೇಳ್ತಾ ಗುರು ವೇದಾದ್ರಿ ಮಹರ್ಷಿಯವರ ಪರವಾಗಿ ತುಂಬ ಹೃದಯದಿಂದ ಆರೈಕೆಯನ್ನು ಮಾಡ್ತಾ ಇದ್ದೀವಿ. ಬಾಳ್ಗೆ ಸಮೃದ್ಧಿ ಹೊಂದಿದ್ದೀವಿ.
ಎಲ್ಲರೂ ಬಾಳ್ಗೆ ಸಮೃದ್ಧಿಯಲ್ಲಿ ಅಂತ ಹಾರೈಸಿ. ರಾಜೇಶ್ವರಿ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ರಾಜೇಶ್ವರಿಗೆ ಒಳ್ಳೆಯದಾಗಲಿ, ರೇಣುಕಾಗೂ ಒಳ್ಳೆಯದಾಗಲಿ. ಸುಜಾತ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ನಿತ್ಯಶಂಕರ್ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಪ್ರಕಾಶ್ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಎಲ್ಲರೂ ಇವತ್ತು ಒಂದು ಫೋಟೋ ಹೊಡೆದು ಇಟ್ಕೊಂಡು 15 ದಿವಸ ಆದ್ಮೇಲೆ ಇನ್ನೊಂದು ಫೋಟೋ ಹೊಡ್ಕೊಳ್ಳಿ. ಆಮೇಲೆ ಮುಖ ಎಷ್ಟು ತೇಜಸ್ ಆಗಿರುತ್ತೆ ಅಂತ ಗೊತ್ತಾಗ್ತದೆ ಅಲ್ವಾ ರತ್ನ? ಖಂಡಿತ 15 ದಿವಸ ಆದ್ಮೇಲೆ ಬರ್ತಾರ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುಜಾತ ಮೇಡಮ್, ಇಂಥ ಸ್ಥಳನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಯೂಶಲಿ ಇಷ್ಟು ವರ್ಷ ಆಯ್ತಲ್ವಮ್ಮ ಇದು ಸ್ಟಾರ್ಟ್ ಆಗಿ. ವರ್ಷದ ಮೊದಲನೇ ಸಲ ಇದು ಯೋಗ ಕಾರ್ಯಾಗಾರ ಮಾಡಿದ್ದು. ಇದು ಎಲ್ಲ ಕಡೆ ಮಾಡ್ಬೋದಲ್ವ, ಮಾಡೋಣ. ಇಂಥ ಸೆಷನ್ಸ್ ಹಲವಾರು ಇದ್ದಾವೆ, ಇದೊಂದೇ ಸಬ್ಜೆಕ್ಟ್ ಅಲ್ಲ, ಹಲವಾರು ಸಬ್ಜೆಕ್ಟ್ ಇದ್ದಾವೆ. ಒಂದೊಂದು 2 ಅವರ್ 3 ಅವರ್ ನಾವು